ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರೇ, SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ PUC ಡಿಪ್ಲೊಮಾ ಆ್ಯಂಡ್ ಇಂಜಿನಿಯರಿಂಗ್ ಮಾಡುವಂತಹ 2024 ಮತ್ತು 25ನೇ ಶೈಕ್ಷಣಿಕ ಸಾಲಿನ ಸಂಬಂಧಪಟ್ಟ ವಿದ್ಯಾರ್ಥಿಗಳಿಗೆ ಎಂತಹ ಲಕ್ಕಿ ಚಾನ್ಸ್ ಆ್ಯಂಡ್ ಅದೃಷ್ಟವಂತರು ಅಂತಹ ಅದೃಷ್ಟವಂತರ ಇವರು. ಪ್ಲೀಸ್ ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿಟ್ಕೊಳ್ಳಿ. ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ. ಯಾವುದಾದರೂ ಒಂದು ಇನ್ಫಾರ್ಮೇಷನ್ ನೀಡಿ ಸಹಾಯ ಆದರೆ ಮಾಡ್ತಾ ಇರುತ್ತೆ. ಪ್ಲೀಸ್ ಡು ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಬೇಡಿಪ್ಪ. ಏಕೆ ಅಂದರೆ ನೀವು ಒಂದು ಕೊಡುವ ಲೈಕ್ನಿಂದ ಇನ್ನೊಬ್ಬರಿಗೆ ಈ ವಿಡಿಯೋ ರೀಚ್ ಆಗುತ್ತೆ, ಅವ್ರಿಗೂ ಇಷ್ಟು ಇನ್ಫಾರ್ಮೇಷನ್ ತಿಳಿಯುತ್ತೆ, ಸಹಾಯ ಆಗುತ್ತೆ ನಿಮ್ಮಿಂದ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನು ಟಾಪಿಕ್ ಬಗ್ಗೆ ಬಂದರೆ ಸ್ಟೂಡೆಂಟ್ಸ್, ಅಲ್ಪಸಂಖ್ಯಾತರ ಕಲ್ಯಾಣ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋಕೆ 30/11/2024 ಕೊನೆಯ ದಿನಾಂಕ ಆಗಿರುತ್ತೆ. ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋ ದಿನಾಂಕ 30/11/2024. PUC ಡಿಪ್ಲೊಮಾ ಇಂತಹ ವಿದ್ಯಾರ್ಥಿಗಳು, ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ 31/12/2024, 31 ಡಿಸೆಂಬರ್ 2024 ಆಗಿರುತ್ತೆ. ಇಂಜಿನಿಯರಿಂಗ್, BSc ನರ್ಸಿಂಗ್ ಅಥವಾ ಡಿಗ್ರಿ ಇಂತಹ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಶಿಕ್ಷಣ ಇಲಾಖೆ ಅಂತ ಕರೆಯುತ್ತಾರೆ ಶಾರ್ಟ್ ಆಗಿ. ವಿದ್ಯಾರ್ಥಿಗಳು ಪ್ರಶ್ನೆ ಏನಂತ ಕೇಳ್ತಾರೆ ಅಂದರೆ, ಸರ್ ನೀವು ಇಷ್ಟೆಲ್ಲ ಹೇಳ್ತೀರಾ, ಬಟ್ USNN ನಂಬರ್ ನಮಗೆ ಇನ್ನೂ ತಲುಪಿಲ್ಲ, ಕಾಲೇಜ್ ಲೆಕ್ಚರರ್ಸ್ ಇನ್ನೂ ಕೊಟ್ಟಿಲ್ಲ, ಮೊಬೈಲ್ಗೆ ಯಾವುದೇ ಇನ್ಫಾರ್ಮೇಷನ್ ನಮಗೆ ಬಂದಿಲ್ಲ. USN ನಂಬರ್ 9 ಡಿಜಿಟ್ಸ್ ನಂಬರ್ ಇದ್ರೇ ನಮಗೆ ಸ್ಕಾಲರ್ಶಿಪ್ ಅಪ್ಲೈ ಆಗೋಕ್ಕೆ ಅವಕಾಶ. ಯಾವಾಗ ಸರ್ ಅಂತ ನೀವು ಕೇಳ್ಬೋದು. ವಿದ್ಯಾರ್ಥಿಗಳೇ, ಜನವರಿ 10 ಕನ್ಫರ್ಮ್ ಅಂತೆ, ಕನ್ಫರ್ಮ್ 100% ಫಿಕ್ಸ್. ಜನವರಿ 10 ಬರುತ್ತೆ. ಆಗ ಕೂಡ ಡೇಟ್ ಎಕ್ಸ್ಟೆಂಡ್ ಮಾಡುವ ಸಾಧ್ಯತೆ ಅಂತೂ 100% ಇರುತ್ತೆ. ಏಕೆಂದರೆ USN ನಂಬರು ಬರೋದು ಜನವರಿ 10 ಆದರೆ ಈ ಟೈಮ್ ಲಾಸ್ಟ್ ಇರೋದು 31 ಡಿಸೆಂಬರ್ 2024 ಇದೆ ಅಲ್ವಾ. ಅದಕ್ಕೋಸ್ಕರ ಇನ್ನೂ 1 ಮಂತ್ ಹಾಫ್ ಮಂತ್ ಮುಂದಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ. ಏನು ಎದೆ ಬೀಳಕ್ಕೆ ಹೋಗಬೇಡಿ. USN ನಂಬರ್ ಬರ್ತಾ ಇಲ್ವಾ ಅನ್ನೋದು ವೀಕ್ಲಿ 1 ಟೈಮ್ ನಿಮ್ಮ ಲೆಕ್ಚರರ್ಸ್ ಅವರನ್ನು ಭೇಟಿ ಆಗಿ ಒಂದು ಪರ ತಿಳಿದುಕೊಳ್ಳಿ. ಸರ್ USN ನಂಬರ್ ಬಂದಿದೆ ಅಂತ ವೀಕ್ಲಿ 1 ಟೈಮ್ ಕೇಳಿ ಅಷ್ಟೇ. ಓಕೆ, ಇಷ್ಟು ಇನ್ಫಾರ್ಮೇಷನ್ ಆಯಿತು. ಇನ್ನೂ ಒಂದು ಸ್ಕಾಲರ್ಶಿಪ್ ಇದೆ. ಅದು ಯಾವುದೆಂದರೆ, ಕೃಷಿ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ 31/1/2025 ಆಗಿರುತ್ತೆ. ಓಕೆ, ಕೃಷಿ ಇಲಾಖೆಯ ವಿದ್ಯಾರ್ಥಿಗಳು ಕೊನೆಯ ದಿನಾಂಕ 31 ಜನವರಿ 2025 ಆಗಿರುತ್ತೆ. ಎಲ್ಲರೂ ಈ ಟೈಮ್ ಒಳಗಡೆ ಕೃಷಿ ಇಲಾಖೆ ಆಗಿರಲಿ, SSP ಆಗಿರಲಿ, NSP ಆಗಿರಲಿ, ಪ್ರತಿ ಒಂದನ್ನು ಅಪ್ಲೈ ಮಾಡಿ, ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್.